ನಮಸ್ತೆ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಟೈಮ್ ಇವಾಗ 9:05 ಆಗಿದೆ. ನಮ್ಮ ಮನೆಯವರು ಗಾಡಿ ಓಡಿಸ್ತವ್ರೆ. ನಾವು ಮನೆಯಿಂದ ಜೋಳ ಬೇಯಿಸ್ಕೊಂಡು ಬಂದಿದ್ದು, ಹಾಗೆ ಜೋಳ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಗ ನೋಡ್ರಿ ಊಟಕ್ಕೆ ಕುತ್ಕೊಂಡಿದ್ದಾನೆ. ಹಾಯ್ ಹಾಯ್ ಮೇಡಮ್. ಮನೆಯವ್ರು ನೋಡಿ ಗಾಡಿ ಓಡಿಸ್ತಾ ಇದ್ದಾರೆ, ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಇವತ್ತು ಬಾಳೆ ಸ್ಮೂದಿ ಮಾಡ್ಕೊಂಡಿದ್ದೆ, ಹಾಗೆ ಸ್ಮೂದಿ ಕೊಟ್ಕೊಂಡು ಜೋಳ ಬೇಯಿಸಿದ್ನಲ್ಲ ಬಾಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನೇ ಇಲ್ಲಿ ಎಲ್ಲರೂ ತಿನ್ಕೊಂಡು ಹೋಗ್ತಾ ಇದ್ವಿ. ಸರಿ ಮಾತಾಡಿ ಏನಾದ್ರು. ಫುಲ್ಲು ಖುಷಿ ಆಗ್ಬಿಟ್ಟವನೆ. ಹಾಗೆ ಗಾಡೀಲಿ ಹೋಯ್ತಾ ಇದ್ರೇ ಖುಷಿ. ಯಾವಾಗಲೂ ರೌಂಡ್ ಹಾಕ್ಸ್ಕೊಂಡು ತಿರುಗಿಸ್ಕೊಂಡು ಇದ್ಬಿಟ್ರೆ ಅವನಿಗೆ ಬೇರೆ ಏನು ಬೇಡ, ಆರಾಮಾಗಿರ್ತಾನೆ. ಬನ್ನೇರುಘಟ್ಟ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರು ಬರ್ತಾ ಇದೆ, ಎಷ್ಟು ಚೆನ್ನಾಗಿ. ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ಇವಾಗ ಇಲ್ಲಿಂದ ಬೆಟ್ಟದ ಮೇಲೆ ಕತ್ತಬೇಕು. ನಾವು ಬಂದಿರೋದು ಬನ್ನೇರುಘಟ್ಟ ಸ್ವಾಮಿಗೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಬೆಟ್ಟ ಹತ್ತಕ್ಕೆ. ನೋಡಿ ವ್ಯೂ ನೋಡಿ ಹೆಂಗೆ ಕಾಣುತ್ತೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಬೆಟ್ಟ ಅವ್ರ ಅಮ್ಮನ್ ಕರ್ಕೊಂಡು ಹೋಯ್ತವನೆ. ಬನ್ನೇರುಘಟ್ಟ ಬೆಟ್ಟದ ಮೇಲೆ ನೋಡಿ ವ್ಯೂ ಅಂತೂ ಸೂಪರ್ ಆಗಿದೆ. ಚರಿ ಬೆಳೆಸ್ಯಾ ನೋಡಿ ವ್ಯೂ. ಸಿಟಿಲಿದ್ದು ಇದು ಬೇಜಾರಾದರೆ ವೀಕೆಂಡ್ ಮಾಡ್ಕೊಂಡು ಬನ್ನೇರುಘಟ್ಟಾಗ ಬೆಟ್ಟಕ್ಕೆ ಬನ್ನಿ, ಸೂಪರಾಗಿದೆ. ಹಾಯ್, ಹೇಗಿದೆ ಅನುಭವ? ನಮಗೆ ನಾನು ಸುಮಾರು ಇಲ್ಲಿಗೆ ಬಂದು 7 ವರ್ಷ ಆಯಿತು. 7 ವರ್ಷ. ನನ್ನ ಮಗಳು 1.5 ವರ್ಷ ಇದ್ದಾಗ ಬಂದಿದ್ದಿತ್ತು. ಇವಾಗಲೇ ಬಂದಿರೋದು. ತುಂಬಾ ಚೆನ್ನಾಗಿತ್ತು ಪ್ಲೇಸ್. ಮತ್ತು ಕಲ್ಯಾಣಿ ತುಂಬ ಪವರ್ಫುಲ್ ದೇವರು. ಆಂಜನೇಯ ಇದು ನಮ್ಮ ಮನೆ ದೇವರು. ವೆಂಕಟಸ್ವಾಮಿ ನಮ್ಮ ಮನೆ ದೇವರು. ಹೇಳಬೇಕು ಅಂದರೆ ವರ್ಷಕ್ಕೊಂದ್ಸಲಿ ಬರಬೇಕು. ಹೇಳಿದ್ದೆಲ್ಲ ಸತ್ಯ ಆಗುತ್ತೆ, ಆದರೆ ಬಂದಿಲ್ಲ. ಬೆಟ್ಟ ಹಾಕಬೇಕು. ಬನ್ನೇರುಘಟ್ಟ ಬೆಟ್ಟ ತುಂಬ ಒಳ್ಳೆಯದು. ಬೆಟ್ಟ ಹತ್ಕೊಂಬಂದರೆ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಐತೆ. ಇಲ್ಲಿ ಬರಬೇಕಾದ್ರೆ ಬರ್ತೀವಿ. ಇವಾಗ ಸೀದಾ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. 1.5 ವರ್ಷ. ಇವಾಗ 9 ವರ್ಷ ಅಂದರೆ ಲೆಕ್ಕ. ಆ ಚಿಕ್ಕ ಮಗು ಬಂದಾಗ ನಾನು, ತುಳಸಿ ಅಕ್ಕ, ನೀನು, ಮಗು 4 ಜನ ಬಂದಿದ್ದೀವಿ ಆಟೋದಲ್ಲಿ. ಎಷ್ಟು ನೋಡಿ ಹೇಗಿದೆ ಅಂತ. ತುಂಬಾ ವರ್ಷ ಆಯಿತು ಬಂದು. ಕಾಡು ಫುಲ್ಲು ಕಾಡು. ಬೆಟ್ಟದಿಂದ ಕಲ್ಯಾಣಿಗೆ 1/2 ಕಿಲೋಮೀಟ್ರ್ ಐತೆ. ನಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಏನೋ ಹರಕೆ ಮಾಡ್ಕೊಂಡಿದ್ರು, ನಾನು ಹರಕೆ ಮಾಡ್ಕೊಂಡಿದ್ದೆ. ನಮ್ಮ ಕೃತಿಕಂಗೆ ಚರಿಗೆ ಇಬ್ಬರಿಗೂ ಹುಷಾರಿರಲಿಲ್ಲ. ಆವಾಗ ಬಂದು ಕಲ್ಯಾಣಿಲಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಬರ್ತೀವಿ ಅಂತ, ಅದಕ್ಕೋಸ್ಕರ ಬಂದಿದ್ದೀವಿ. ನನಗೆ ಪರ್ಸ್ನಲಿ ಇಂಥ ಎಲ್ಲ ಜಾಗಕ್ಕೆ ಬರೋಕ್ಕೆ ತುಂಬಾ ಇಷ್ಟ. ಯಾಕಂದರೆ ಬೆಂಗಳೂರಲ್ಲಿ ಇದ್ದು ಬೋರಾಗಿ ವೀಕೆಂಡ್ ಆದರೂ ಈ ಥರ ಬಂದು ಗಿಡ ಮರ ಪ್ರಕೃತಿ ಎಲ್ಲ ನೋಡ್ಕೊಂಡು ಹೋದ್ರೇ ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ. ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು.
ನೋಡಿ ಬನ್ನರ್ಘಟ್ಟ ಫಾರೆಸ್ಟ್ ಇದು ಎಲ್ಲ. ಇಲ್ಲಿ ತುಂಬ ಆನೆಗಳು ಕಟ್ಟ ಇದ್ರೂ ಇಲ್ಲಿ ಕಲ್ಯಾಣಿ ಇದೆ, ತುಂಬ ಪವಿತ್ರವಾದ ಕಲ್ಯಾಣಿಯಲ್ಲಿ ಏನೇ ಬಂದು ಕೇಳ್ಕೊಂಡ್ರೆ ನಡೆಯುತ್ತೆ. ಆದರೆ ಸತ್ಯವಾದ ದೇವರು. ನಾವು ನಮ್ಮ ಕೃತಿಕನಿಗೆ 1 ವರ್ಷಕ್ಕೆ ಬಂದಿರೋದು. ನೋಡಿ ಹಾಡು ಹೇಳ್ತಿದ್ದಾನೆ ಕೇಳಿ. ಸರಿ, ಏನು ಬಂತು? ಹಾಂ, ಆನೆ. ಎಲ್ಲಿ ಆನೆ? ಹಾಂ, ಎಲ್ಲಿ? ಈ ಕಡೆ ಬಾ. ಎಲ್ಲಿ ಬಂತ ಆನೆ? ಇಲ್ಲಿ ನೋಡಿ, ಇಲ್ಲಿ ಕಾಡು ಥರ ಇದೆ. ಏನನ್ನಾದ್ರೂ ಪ್ರಾಣಿ ಬಂದ್ರೂ ನಮಗೆ ಗೊತ್ತಾಗಲ್ಲ. ಹಾಂ, ಸರಿ ಹಾಡೇಳು. ಸರಿ ಹಾಡೇಳಿ. ಆನೆ ಬಂತು, ಆನೆ ಹೇಳ. ಕಾಡೊಳಗಡೆ ಆನೆ ಐತೆಪ್ಪ, ಬರುತ್ತೆ. ಬನ್ನರ್ಘಟ್ಟ ಇದು ಕಾಡಲ್ವಾ, ಆನೆ ಇದೆ, ಆನೆ ಬರುತ್ತೆ, ಸಿಂಹ ಬರುತ್ತೆ, ಎಲ್ಲ ಬರುತ್ತೆ. ನೀನು ಸಿಂಹ ಅಲ್ಲ? ಹ್ಞೂ, ನೀನು ಆನೆನಾ? ಹಾಂ, ಏನೇನು ಆನೆನಾ? ನೀನು ಸಿಂಹನಾ? ವರ್ಷಕ್ಕೊಂದ್ಸಲಿ ಇಲ್ಲಿ ಜಾತ್ರೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಆವಾಗ ತುಂಬಾ ಜನ. ನನಗೆ ಆ ಜಾತ್ರೆಗೆ ಬರಬೇಕು ಅಂದರೆ ತುಂಬ ಇಷ್ಟ. ಆದರೆ ಇವರು ಆ ಟೈಮಲ್ಲಿ ಕರ್ಕೊಂಬರಲ್ಲ. ಯಾಕೆ ಅಂದರೆ ಜನ ಜಾಸ್ತಿ, ಓಡಾಡೋಕ್ಕೆಲ್ಲ ಆಗಲ್ಲ. ಆ ರಶಲ್ಲೆಲ್ಲ ಹೆಂಗಾಗುತ್ತೆ, ತುಂಬಾ ರಶ್ ಇರುತ್ತೆ. ಅಯ್ಯೋ ಬೇಡ ಅಂತಾರೆ. ತೇರೆಲ್ಲ ಎಳಿತಾರೆ, ತೇರು ಎಳಿತಾರೆ. ಹಾಂ, ವರ್ಷಕ್ಕೊಂದ್ಸಲ. ಮಗನಿಗೆ ಮೂಡ್ ಅಪ್ಸೆಟ್ ಆಗಿ ನಡ್ಕೊಂಡು ಬರ್ತಾನೆ. ನಡಿಯಾ ಬಂಗಾರಿ, ನಡಿ. ಸೂಪರ್. ಕಾಡಲ್ಲಿ ನಡೀತಿದೆ ಸಿಂಹ. ಆನೆ ಬರ್ತಾಯಿದೆ, ಆನೆ ಬಂತು. ಸ್ವಾಮಿಗೆ ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತಾರೆ. ಜಾತ್ರೆ ನೋಡ್ಬೇಕಂದ್ರೆ 2 ಕಣ್ಣು ಸಾಲದು, ಅಷ್ಟು ಸೂಪರಾಗಿ ಮಾಡ್ತಾರೆ. ಸ್ವಾಮಿ ನೋಡೋದಕ್ಕೆ ಹೆಲಿಕಾಪ್ಟರಲ್ಲಿ ಬಂದು ಹೂವಿನ ಪುಷ್ಪಮಾಲೆ ಹಾಕ್ತಾರೆ. ಅಷ್ಟು ಚೆನ್ನಾಗಿರ್ತದೆ ಹೇಳ್ಬೇಕಂದ್ರೆ. ವರ್ಷಕ್ಕೊಂದ್ಸಲಿ ನಾನಂತೂ ಬ್ಯಾಗ್ ತಗೊಳಕ್ಕಾಗ್ಬಿಟ್ಟಿದ್ದೀನಿ. ನನಗಂತೂ ಸುಸ್ತಾಯ್ತೈತೆ. ಇಲ್ಲೇ ಎಲ್ಲನೂ ಮಲ್ಕೊಂಬಿಡೋಣ ಸುಸ್ತಾಯ್ತೈತೆ. ಆನೆ ಅಮ್ಮ, ನಾನು ಟೂರ್ಗೆ ಹೋಗಲ್ಲ. ಇವಾಗ ಎನರ್ಜಿ ಬಂದ್ಬಿಟ್ಟೈತೆ ನೋಡ್ರಿ ನನ್ನ ಮಗಂಗೆ. ನಡಿ ಅಂದ್ರೆ ನಡೀಲಿಲ್ಲ, ಕಾಡಲ್ಲಿ ನಡೀತಾವನೆ ನೋಡಿ. ಬಾಪ ಆವೈತಿ ಬಾರಿಲಿ. ಏನು ಬೇಡ, ಬಾಪ ಬಾರಿ ಬಂಗಾರಿ, ಬೇಗ ಬರ್ಬೇಕು. ಕಲ್ಯಾಣಿಗೆ ಹೋಗ್ಬೇಕು. ಕಾಡಲ್ಲಿ ನಡೀತಾ ಸರಿ ನೋಡ್ರಿ. ಸಿಂಹ ನಡೀತಾ ಐತಿ. ನಮ್ಮ ಮನೆಯವ್ರು ಹೇಳಿದ್ರು 1/2 ಕಿಲೋಮೀಟ್ರ್ ಅಂತ. ಹೇಳ್ಬೇಕಂದ್ರೆ 1.5 ಕಿಲೋಮೀಟ್ರಿಗಿನ್ನ ಜಾಸ್ತಿ ಇದೆ. ನಡ್ಕೊಂಬರ್ತಾನೇ ಇದ್ದೀವಿ, ಕಲ್ಯಾಣಿನೇ ಸಿಗ್ತಾಯಿಲ್ಲ. ನೋಡಿ ನನ್ನ ಮಗ ಆ ತೊದಲು ಮಾತಾಡೋದೇ ನೋಡೋಕ್ಕೆ ಒಂದು ಚೆಂದ ನನ್ನ ಮಗಂದು.